ಓಂ ಶುಂ ಶುಕ್ರಾಯ ನಮಃ. ನಮಸ್ತೆ ವೀಕ್ಷಕರ, ಇವತ್ತು ಮಾತಾಡ್ತಾ ಇರುವಂಥದ್ದು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ. ಆಗಸ್ಟ್ 2026 ಸೂಪರ್ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ 2ನೇ ತಾರೀಕು ಆಗಸ್ಟ್ 2ರಿಂದ ಶುಕ್ರ ಎಂಟ್ರಿ ಆಗ್ತಾ ಇರುವಂಥದ್ದು. ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪರಿವರ್ತನೆ ಆಗ್ತಾ ಇರುವಂಥದ್ದು, ಪರಿಭ್ರಮಣೆ ಆಗ್ತಾ ಇರುವಂಥದ್ದು, ಶುಕ್ರನು ಬರ್ತಾ ಇರುವಂಥದ್ರಿಂದ ಕನ್ಯಾ ರಾಶಿಯವರಿಗೆ ಸೂಪರ್ ಅಂತಾನೆ ಹೇಳ್ಬೋದು. ಯಾರಾದರೂ ಹಳೆ ಸಾಲಗಳಿತ್ತು ಅಂತಂದ್ರೆ ಬೇಗ ತೀರುವಂಥದ್ದು ಇರ್ಬೋದು. ಕೊಡಬೇಕು, ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಾಗಿರೋರು ಇತ್ತು ಅಂತಂದ್ರೆ ನೀವು ದುಡ್ಡನ್ನು ರಿಸೀವ್ ಮಾಡುವಂಥದ್ದು. ಇನ್ವೆಸ್ಟ್ಮೆಂಟ್ಸ್ ಯಾವ್ದಾದ್ರು ಹಾಕಿದ್ರೆ ಹೊಸದಾಗಿ ಯಾವುದು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ. ಹಳೆ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಅದರಿಂದ ಅನುಕೂಲ ಆಗುವಂಥದ್ದು ತೋರಿಸ್ತಾ ಇದೆ. ಬನ್ನಿ, ಕನ್ಯಾ ರಾಶಿಯವರು ಅಂತಂದಾಗ ಮೂಲತಃ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮ್ಮದು ಕನ್ಯಾ ರಾಶಿ ಅಂತಂದ್ರೆ ನಾನು ಕೊಡ್ತಿರೋ ಪ್ರಿಡಿಕ್ಷನ್ಸ್ನ ಫಾಲೋ ಮಾಡಿ. ಅದರಲ್ಲಿ ಈ ನಕ್ಷತ್ರದಲ್ಲಿ ಯಾವ್ದಾದ್ರು ಒಂದು ನಕ್ಷತ್ರ ಖಂಡಿತ ನಿಮ್ದಿದ್ದೇ ಇರುತ್ತೆ. ಇಲ್ಲ ಮ್ಯಾಮ್, ನಂದು ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನನ್ನ ಹೆಸರು ಬರೋದ ಪ್ರಕಾರ ನಾನು ಕನ್ಯಾ ರಾಶಿ ಫಾಲೋ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಯು ಕ್ಯಾನ್ ಫಾಲೋ ದಿಸ್ ಆಲ್ಸೋ. ಕನ್ಯಾ ರಾಶಿಯಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರ, ಉತ್ತರ ನಕ್ಷತ್ರ ಅಂತ ಕರೆಯುವಂಥದ್ದು 2, 3, 4ನೇ ಚರಣ, ಹಸ್ತ ನಕ್ಷತ್ರ 1ರಿಂದ 4 ಚರಣಗಳು, ಚಿತ್ತ ನಕ್ಷತ್ರವೂ ಸಹ 1, 2 ಚರಣಗಳನ್ನ ನಾವು ಕಾಣ್ತೀವಿ ಕನ್ಯಾ ರಾಶಿಯಲ್ಲಿ. ಮಿಕ್ಕ ಚರಣಗಳು ನೆಕ್ಸ್ಟ್ ಹೋಗುವಂತಹ ತುಲಾ ರಾಶಿಗೆ ಮೂವ್ ಆಗುತ್ತೆ ಅದು. ಸೊ ಕನ್ಯಾ ರಾಶಿ ಅಧಿಪತಿ ಬರುವಂಥದ್ದು ಬುಧ, ರೈಟ್? ಬರ್ತಾ ಇರುವಂಥದ್ದು ಶುಕ್ರ. ಸೊ ಇವಾಗ ಏನಾಗುತ್ತೆ, ಶುಕ್ರನ ಎಂಟ್ರಿ ಇದೆಯಾ, ಬುಧನ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ವರ್ಕ್ ಆಗುತ್ತಾ, ಎರಡೂ ವರ್ಕ್ ಆಗುತ್ತೆ. ಸೊ ಶುಕ್ರನ ಎಂಟ್ರಿ ಆದಾಗ ಏನಾಗುತ್ತೆ, ಹೆಚ್ಚು ಎಕ್ಸ್ಪೆನ್ಸಸ್ ಜಾಸ್ತಿ ಆಗುವಂಥದ್ದು, ಇನ್ಕಮ್ಮು ಹಾಗೆ ತೊಗೊಂಡು ಬರ್ತಾನೆ, ಜೊತೆಗೆ ಎಕ್ಸ್ಪೆನ್ಸಸ್ಸು ಕೂಡ ಅದೇ ರೀತಿಯಲ್ಲೇ ಹೆಚ್ಚಾಗುತ್ತೆ. ಅನ್ನೋನ್ ಎಕ್ಸ್ಪೆನ್ಸಸ್ಸು, ಅಥವಾ ನೀವು ಇದಕ್ಕೆ ಖರ್ಚು ಮಾಡಬೇಕು ಅಂತ ಇಟ್ಕೊಂಡಿದ್ರು ಸಹ ಅದು ಆ ಒಂದು ರೀಸನ್ಗೆ ಖರ್ಚಾಗ್ತೀರಾ. ಬೇರೆ ಯಾವುದೋ ಅನ್ನೋನ್ ರೀಸನ್ಸ್ಗೆ, ಎಸ್ಪೆಷಲಿ ದುಬಾರಿ ವಸ್ತುಗಳನ್ನ ಕೊಂಡ್ಕೊಳ್ಳೋದಿರಬಹುದು, ಬ್ರ್ಯಾಂಡೆಡ್ ಐಟಮ್ಸ್ನ ಕೊಂಡ್ಕೊಳ್ಳೋಂಥದ್ದು ಇರಬಹುದು, ಅಥವಾ ಏನೋ ಒಂದು ಹೆಚ್ಚಾಗಿ ಲೈಕ್ ಸಮಥಿಂಗ್ ಮೋರ್ ನೀವು ತೊಗೊಳ್ಳೋಂಥದ್ದು. ನಿಮ್ಮ ಒಂದು ಬಡ್ಜೆಟೆಡ್ ಲೈಫ್ಗಿಂತ ಯು ಕ್ರಾಸ್ ದ್ಯಾಟ್, ರೈಟ್? ಬುಧ ಯಾವಾಗಲೂ ಬಡ್ಜೆಟೆಡ್ ಲೈಫ್ ಅಂದರೆ ಬಡ್ಜೆಟ್ ಇಟ್ಕೋತಾನೆ, ನಾನು ಇಷ್ಟೇ ಖರ್ಚು ಮಾಡೋದು ಅಂತ. ಮಿಜಾ ಇರಲ್ಲ ಅಂದರೆ ಹೆಚ್ಚಾಗಿ ಜುಗ್ಗತನ ತೋರಿಸೋವಂಥದ್ದಲ್ಲ, ಜಿಪುಣತನ ತೋರಿಸೋವಂಥದ್ದಲ್ಲ. ಆದರೆ ಏನಂದರೆ ಲೈಫ್ನ ಲೀಡ್ ಮಾಡೋದಕ್ಕೆ ನಮಗೆ ಇಷ್ಟು, ಒಂದು ತಿಂಗಳಿಗೆ ನನಗೆ 10,000 ಸಾಕು, ಇಷ್ಟೇ ಸಾಕು ಅನ್ನೋಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಎಕ್ಸ್ಪೆನ್ಸ್ ಆದರೆ ಯಾಕಾಯಿತು, ಏನಾಯಿತು, ನೀನು ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ಯಾ ಅನ್ನೋವಂಥ ಮಾತುಗಳನ್ನ ಹೇಳೋವಂಥದ್ದು ಕಾಮನ್ಲಿ ಇರುತ್ತೆ. ನೀವು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋಂಥವ್ರ ಜೊತೆಗೆ ಮದುವೆ ಆಗಿರೋರಿದ್ರೂ ಎಕ್ಸ್ಪೀರಿಯೆನ್ಸ್ ಆಗ್ತಿರ್ತೀರಾ, ನೀವೇ ಕನ್ಯಾ ರಾಶಿಯವರಾಗಿದ್ದರೂ ಖಂಡಿತ ಎಕ್ಸ್ಪೀರಿಯೆನ್ಸ್ ಆಗ್ತೀರಾ. ಅದರಲ್ಲೂ ಚಿತ್ತ ನಕ್ಷತ್ರದವರು, ಹಸ್ತ ನಕ್ಷತ್ರದವರು ಅಂತೂ ಹೆಚ್ಚು ಈ ಕ್ಯಾಲ್ಕುಲೇಟಿವ್ ಮೈಂಡನ್ನು ಜಾಸ್ತಿ ಬಳಸುವಂಥದ್ದು. ಸೊ ಉತ್ತರ ನಕ್ಷತ್ರದವ್ರಿಗೂ ಇದೆ, ಇಲ್ಲ ಅಂತಲ್ಲ, ಬಟ್ ಸಮಯ ಅನುಸಾರ, ಅಗತ್ಯ ಅನುಸಾರ ಅದು ಬದಲಾವಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಎಗೇನ್ ಇದು ಯಾವಾಗ ನಿಮ್ಮ ಪ್ಲೇಸ್ಮೆಂಟ್ಸು ಹೇಗಿರುತ್ತೆ ಅದ್ರ ಮೇಲೂ ಅಷ್ಟೇ. ಎಲ್ಲ ಕನ್ಯಾ ರಾಶಿಯವರು ಇದೇ ಥರ ಇರ್ತಾರಂತಲ್ಲ, ಬೇಸಿಕಲಿ ಇರ್ತಾರೆ, ಬಟ್ ಅದ್ರ ಜೊತೆಗೆ ಅದಕ್ಕೆ ಹೊಂದಾಣಿಕೆ ಆಗುವಂತಹ ಗ್ರಹಗಳು ಇದ್ದರೂ ಕೂಡ ಇದ್ದಾಗ ಏನಾಗುತ್ತೆ, ಅವರು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಲೈಫ್ ಲೀಡ್ ಮಾಡ್ತಾರೆ. ತುಂಬ ಜನ ಇದ್ದಾರೆ ವೆರಿ ಕ್ಯಾಲ್ಕುಲೇಟಿವ್. ಅವರ ಒಂದು ಏಜ್, ಇನ್ಕಮ್ ಮತ್ತು ಎಕ್ಸ್ಪೀರಿಯನ್ಸು ಮತ್ತು ಫ್ಯೂಚರ್ ಪ್ಲ್ಯಾನಿಂಗ್ಸು ಎಲ್ಲವೂ ಕೂಡ ಕರೆಕ್ಟಾಗಿ ಅಲೈನ್ ಮಾಡ್ಕೊಳ್ತಾರೆ. ನನ್ನ ಈ ಏಜ್ಗೆ ಇದೇ ಟೈಮ್ ನಾನು ಮದುವೆ ಆಗೋದು, ಇಷ್ಟೇ ಇನ್ಕಮ್ಮು, ಇಷ್ಟರಲ್ಲೇ ಮನೆ ಮಾಡ್ಕೊಳ್ಳೋವಂಥದ್ದು, ಇಷ್ಟೇ ಇನ್ಕಮಲ್ಲಿ ಮಕ್ಕಳನ್ನ ಓದಿಸೋಂಥದ್ದು, ಫಾರಿನ್ ಕಳಿಸಿ ಓದಿಸೋಂಥದ್ದು ಎಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಿ, ಅಷ್ಟೇ ಬ್ಯಾಂಕ್ ಬ್ಯಾಲೆನ್ಸಸ್ನ ಮೇಂಟೈನ್ ಮಾಡಿ ಅಷ್ಟನ್ನೇ ಕರೆಕ್ಟಾಗಿ ಸ್ಪೆಂಡ್ ಮಾಡಿರ್ತಾರೆ. ಕನ್ಯಾ ರಾಶಿಯವರು ತುಂಬ ಜನ ಇದ್ದಾರೆ ಆ ಥರ, ರೈಟ್ ಅಲ್ವಾ? ನೀವು ನೋಡ್ತಿರೋರಲ್ಲಿ ಯಾರಾದರೂ ಖಂಡಿತ ಇದ್ದೇ ಇರ್ತೀರಾ. ಸೊ ಲೆಟ್ಸ್ ಡೂ ಒನ್ ಥಿಂಗ್, ಯಾರ್ಯಾರೆಲ್ಲ ಕನ್ಯಾ ರಾಶಿಯವರು ನೋಡ್ತಾ ಇದ್ದೀರಾ ಖಂಡಿತ ಕಾಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಹಾಕಿ ಕನ್ಯಾ ರಾಶಿ ಅಂತ ಹಾಕಿ, ತೊಂದರೆ ಇಲ್ಲ. ಸ್ಪೆಸಿಫಿಕ್ ನಕ್ಷತ್ರಗಳಿದ್ರಂತೂ ಖಂಡಿತ ಮೆನ್ಷನ್ ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟು ಜನಗೆ ಈಗ ಇಟ್ಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ನಕ್ಷತ್ರ ಅನುಸಾರವಾಗಿ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಾಗ್ತಿದೆ. ನಾನು ಹೇಳ್ತಿರೋಂಥ ಇಯರ್ಲಿ ಪ್ರಿಡಿಕ್ಷನ್ಸಿಂದ ಮಂತ್ಲಿ ಪ್ರಿಡಿಕ್ಷನ್ಸು ಎಲ್ಲವೂ ಅವ್ರ ಲೈಫಲ್ಲಿ ಕರೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇಟ್ಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇ ಕ್ಯಾನ್ ಪ್ಲ್ಯಾನ್. ಇವೆಲ್ಲ ಏನಕ್ಕೆ ನೋಡಬೇಕು ಮ್ಯಾಮ್ ಪ್ರಿಡಿಕ್ಷನ್ಸು? ನಿಮ್ಮ ಲೈಫ್ನ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ. ಈ ತಿಂಗಳಲ್ಲಿ ಈ ಥರ ಖರ್ಚುಗಳಿದೆ, ಹಾಗಾದರೆ ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋಣ, ಲೆಟ್ಸ್ ಸೇವ್ ಮನಿ ಅಂತ, ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಸೇವ್ ಮನಿ ಸೂಪರ್ಬು, ಇಲ್ಲ ಅಂತಲ್ಲ, ಯಾಕೆಂದರೆ 2ನೇ ತಾರೀಕಿಂದ ಶುಕ್ರ ಬರ್ತಿರೋದ್ರಿಂದ, ಬಟ್ ಖರ್ಚನ್ನು ತರೋದ್ರಿಂದ ಸೇವ್ ಮಾಡಿರೋ ಮನಿಯೂ ಸಹ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ಖರ್ಚು ಮಾಡಿಬಿಡ್ತೀರಾ ಏನೋ ಅನಗತ್ಯವಾಗಿ, ಅಥವಾ ಏನೋ ಶುಭ ಕಾರ್ಯ ನಡೆಸ್ತಾ ಇದ್ದೀರಾ, ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ಬಂಡವಾಳ ಆಗಿಬಿಡುತ್ತೆ, ಅಂದರೆ ಹೆಚ್ಚು ಇನ್ವೆಸ್ಟ್ಮೆಂಟ್ಸ್ ಆಗಿಬಿಡುತ್ತೆ ಆ ರೀತಿ. ಬಟ್ ಹೊಸದಾಗಿ ಯಾವುದೋ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಡಿ, ಹೊಸದಾಗಿ ಯಾವುದೋ ಪ್ಲಾನಿಂಗ್ಸ್ನು ಸ್ಟಾರ್ಟ್ ಮಾಡಬೇಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ. ಆಗಸ್ಟ್ ಇಸ್ ನಾಟ್ ಅ ಗುಡ್ ಮಂತ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ. ಯಾವುದಾದ್ರೂ ನಡೀತಾ ಇರೋಂಥದ್ದಿದ್ರೆ ಖಂಡಿತ ಮಾಡ್ಕೊಳ್ಳಿ, ಪ್ರಿಪೇರ್ಡ್ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ದಟ್ ಓಕೆ ನಾನು ಮಾಡಲೇಬಾರ್ದು ಅಂದರೆ ಅದನ್ನು ಮಾಡಲೇಬಾರ್ದು ಅನ್ನೋ ಮಾತ್ರ ಏನೂ ಇಲ್ಲ. ಯು ಕ್ಯಾನ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಬಿಸ್ನೆಸ್, ಲೈಕ್ ರಿಸೋರ್ಸಸ್ನ ಬಿಲ್ಡ್ ಮಾಡ್ಕೊಳ್ಳಿ, ಏನು ಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಇವೆಲ್ಲವೂ ಕೂಡ ಖಂಡಿತ ಮಾಡಬಹುದು. ಇವೆಲ್ಲವರ ಜೊತೆಗೆ ಹೆಲ್ತ್ ವಿಚಾರ, ಹೊಟ್ಟೆಗೆ ಸಂಬಂಧಿತವಾಗಿ ಸಮಸ್ಯೆ ಆಗುವಂಥದ್ದು, ಕಣ್ಣಿಗೆ ಸಂಬಂಧಿತವಾಗಿ ಸಮಸ್ಯೆ ಆಗುವಂಥದ್ದು ಹೆಚ್ಚಾಗಿ ಇದೆ.
ಏನಾದರೂ ರ್ಯಾಷಸ್ ಆಗೋದು ಅಥವಾ ಅಲರ್ಜಿಸ್ ಕಾಣಿಸ್ಕೊಳ್ಳೋದು, ಸ್ಕಿನ್ ಮೇಲೆ ಏನಾದರೂ ನಿಮಗೆ ಕಪ್ಪು ಕಲೆಗಳು ಆ ರೀತಿ ಏನೋ ಒಂದು ಆಗುವಂಥದ್ದು ಶುಕ್ರನ ಎಂಟ್ರಿಯಿಂದ ಬೇಸಿಕಲಿ ಸ್ವಲ್ಪ ಸ್ಕಿನ್ನಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಾಗುತ್ತೆ. ಅಂದರೆ ಅದಕ್ಕೆ ಏನಾದರೂ ನೀವು ಹೆಚ್ಚಾಗಿ ಎಗೈನ್ ಕಾಸ್ಮೆಟಿಕ್ಸ್ನ ಬೈ ಮಾಡಬೇಕಾಗ್ಬೋದು, ಹೆಚ್ಚಾಗಿ ಖರ್ಚು ಮಾಡಿ ಅದಕ್ಕೆ ಮೆಡಿಸಿನ್ಸ್ನ ತೊಗೋಬೇಕಾಗ್ಬೋದು. ಇವೆಲ್ಲವೂ ಹೆಚ್ಚಾಗಿ ಕಾಣ್ತಾ ಇದೆ. ಶುಕ್ರನಿಗೆ ಸಂಬಂಧಪಟ್ಟಂಗೆ ಪ್ರತಿ ಶುಕ್ರವಾರ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸೂಪರ್ ಬೆನಿಫಿಟ್. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಸಾಧ್ಯ ಆದರೆ ಒಂದು ಕೆಂಪು ಸೀರೆಯನ್ನು ದಾನ ಮಾಡುವಂಥದ್ದು ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. ಒಂದು 3 ವಾರ 5 ವಾರ ಆ ರೀತಿ ಮಾಡಿ. ಎಷ್ಟು ಚೇಂಜಸ್ ಆಗುತ್ತೆ ನೋಡಿ. ನಿಮಗೆ ಬರಬೇಕಾಗಿರೋ ಇನ್ಕಮ್ನ ನೀವು ಗಳಿಸ್ಕೊಳ್ತೀರಾ, ನಿಮ್ಮ ಒಂದು ಅಟ್ರಾಕ್ಷನ್ನ ನೀವು ಪಡ್ಕೊಳ್ತೀರಾ. ಅದ್ರ ಜೊತೆಗೆ ಈ ಒಂದು ಗ್ರೀನ್ ಅವೆಂಚುರಿನ್ ಬ್ರೇಸ್ಲೆಟು ಸೂಪರ್ ನಿಮ್ಮ ಲೈಫ್ನ ಟರ್ನಿಂಗ್ ಮಾಡುವಂಥದ್ದು. ಎಷ್ಟು ಜನ ಹಾಕೊಂಡಿರೋಂಥವ್ರು ಪಾಸಿಟಿವ್ ಕಮೆಂಟ್ಸ್ ಕೊಟ್ಟು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಈವನ್ ಕನ್ಸಲ್ಟೇಷನ್ ತೊಗೊಂಡಿರಲಿ ತೊಗೊಳ್ದೇ ಇರೋರು ಇರಲಿ, ಎಲ್ಲವೂ ಕೂಡ ಅವರ ಲೈಫ್ನ ಅವರು ಯಾವ ರೀತಿಯಾದ ಸಕ್ಸಸ್ನ ತೊಗೊಂಡಿದ್ದಾರೆ ಅನ್ನೋ ತಿಳಿಸ್ತಾ ಇದ್ದಾರೆ. ಯು ಕ್ಯಾನ್ ವಾಚ್ ಆ್ಯಂಡ್ ಡೆಫಿನೆಟ್ಲಿ ನೀವು ತೊಗೋಬೋದು. ಅದು ಕೂಡ ಇದೆ ನಿಮ್ಗೆ ಆಪ್ಷನ್ನು. ಬಟ್ ಬೇಸಿಕಲಿ ನನ್ನ ಲೈಫ್ಗೆ ಯಾವುದಾದ್ರು ಒಂದು ಬ್ರೇಸ್ಲೆಟ್ ನನ್ನ ಲೈಫ್ಗೆ ಚೆನ್ನಾಗಾಗುವಂಥದ್ದು ಹೇಳಿದ್ರೆ ನಾನು ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಫಾರ್ ಕನ್ಯಾ ರಾಶಿ. ಅದರಲ್ಲೂ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ರ ನಕ್ಷತ್ರ. ಡೆಫಿನೆಟ್ಲಿ ಎನಾರ್ಮಸ್ ಸಕ್ಸಸ್ಸು, ಎನಾರ್ಮಸ್ ಅಬಂಡೆಂಟ್ ಆಫ್ ಪ್ರಾಸ್ಪರಿಟಿ ಸಿಗುತ್ತೆ. ಇಷ್ಟು ಮಾಡ್ತೀರಾ ಅಂತ ಹೇಳ್ತಾ ನಿಮ್ಗೇನಾದರೂ ಪರ್ಸನಲ್ ಕ್ವೆಶನ್ಸ್ ಇದೆ ಅಂದರೆ ಖಂಡಿತ ನೀವು ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಕನ್ಸಲ್ಟೇಷನ್ ತೊಗೊಳ್ಬೋದು. ಫೇಸ್ ಟು ಫೇಸ್ ತೊಗೋಬೋದು, ಫೋನಲ್ಲೂ ಕನ್ಸಲ್ಟೇಷನ್ ತೊಗೊಬೋದು. ತುಂಬ ಜನ ಇತ್ತೀಚೆಗೆ ನಾನು ಕೇಳ್ತಿದ್ದೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಬೇರೆ ಏನೋ ನಂಬರ್ಸ್ ಹಾಕಿರ್ತಾರೆ ಮ್ಯಾಮ್, ರಿಯಲ್ ಅಲ್ಲ, ಆ ಥರ ಅಲ್ಲ. ದಿಸ್ ಇಸ್ ನಾಟ್ ಸಮಥಿಂಗ್ ಲೈಕ್ ದ್ಯಾಟ್. ನೀವು ಖಂಡಿತ ಕಾಲ್ ಮಾಡಿ ಮಾತಾಡಿನೇ ತೊಗೊಳ್ಳಿ. ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದರ್ ಲಾಟ್ ಆಫ್ ಪೀಪಲ್ ಲೈಕ್ ಫೇಕ್ ಪ್ರೊಫೈಲ್ಸ್ ಇರುತ್ತೆ, ಫೇಕ್ ಐಡಿಸ್ನ ಕ್ರಿಯೇಟ್ ಮಾಡಿರ್ತಾರೆ. ದಯವಿಟ್ಟು ಅಂಥವಕ್ಕೆಲ್ಲ ಹೋಗಬೇಡಿ. ಡೂ ಫಾರ್ ದ ಬೆಸ್ಟ್. ಖಂಡಿತ ನೀವು ಒಳ್ಳೆ ಇದರಲ್ಲಿತ್ತು ಅಂತಂದರೆ ನಿಮಗೂ ಆ ದೇವರು ಅದೇ ರೀತಿಯಲ್ಲಿ ಒಳ್ಳೆ ಸಜೆಷನ್ಸು, ಒಳ್ಳೆ ಪರ್ಸನ್ಸು ನಿಮ್ಮನ್ನ ಅಟ್ರಾಕ್ಟ್ ಆಗೋ ಥರ ಕೊಡ್ತಾನೆ, ರೈಟ್? ಸೊ ಡೋಂಟ್ ವರಿ ಅಬೌಟ್ ದೋಸ್ ಥಿಂಗ್ಸ್. ನೀವು ಕಾಲ್ ಮಾಡಿ ಮಾತಾಡಿ, ದೆನ್ ಓನ್ಲಿ ಯು ಟೇಕ್ ದ ಅಪಾಯಿಂಟ್ಮೆಂಟ್ ಅಲ್ವಾ? ದಯವಿಟ್ಟು ಒಂದೇ ರಿಕ್ವೆಸ್ಟು, 10 ಗಂಟೆಯಿಂದ 7 ಗಂಟೆ ಒಳಗಡೆ ಕಾಲ್ ಮಾಡಿ. ತುಂಬ ಜನ ವೀಡಿಯೋಸ್ನ ನೀವು ಯಾವುದೋ ಒಂದು ಟೈಮ್ ನೋಡಿರ್ತೀರಾ, ಅದೇ ಸಮಯಕ್ಕೆ ಕಾಲ್ ಮಾಡ್ತೀರಾ. ನಮ್ಮ ಸ್ಟಾಫ್ ಅವೈಲೇಬಲ್ ಇರೋದಿಲ್ಲ, ನಿಮ್ಗೆ ಯಾವುದೇ ರೀತಿ ಅಸಿಸ್ಟೆನ್ಸ್ ಕೊಡೋಕ್ಕಾಗೋದಿಲ್ಲ. 10 to 7 ಕಾಲ್ ಮಾಡಿ. ಏನೇ ಪ್ರಶ್ನೆಗಳಿದ್ದು ಕನ್ಸಲ್ಟೇಷನ್ ಯಾವ ರೀತಿ ಬುಕ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.